ಕೋಲಾರದಲ್ಲಿ ಟಿಕೆಟ್ ವಿಚಾರ ಕೋಲಾಹಲವನ್ನು ಸೃಷ್ಟಿಸುವ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಾ ಇದೆ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂ ಇದಕ್ಕೆ ಮದ್ದರಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಶಾಸಕರ ರಾಜೀನಾಮೆ ಬೆದರಿಕೆಯ ಬೆನ್ನಲ್ಲೇ ಸಿಎಂ ಮತ್ತು ಡಿಸಿಎಂ ಅಲರ್ಟ್ ಆಗಿದ್ದಾರೆ. ಅಸಮಾಧಾನಿತರ ಜೊತೆಗೆ ಇವತ್ತು ರಾತ್ರಿ ಸಿಎಂ ಸಂಧಾನದ ಸಭೆಗೆ ಮುಂದಾಗ್ತಾ ಇದ್ದಾರೆ. ರಾತ್ರಿ ಕೋಲಾರ ನಾಯಕರ ಜೊತೆಗೆ ಒಂದು ಮಹತ್ವದ ಮೀಟಿಂಗ್ ನಡೀತಾ ಇದೆ. ಟಿಕೆಟ್ ಸಂಬಂಧ ಮಾತುಕತೆಯನ್ನ ಸಿಎಂ ಮತ್ತು ಡಿಸಿಎಂ ನಡೆಸ್ತಾ ಇದ್ದಾರೆ. ಕೋಲಾರ ಶಾಸಕರನ್ನ ಕರೆದು ಸಂಧಾನವನ್ನು ನಡೆಸಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿರುವಂಥದ್ದು. ಈ ಮೂಲಕ ಕೋಲಾರದ ಟಿಕೆಟ್ ವಿಚಾರಕ್ಕೆ ಒಂದು ಮದ್ದನ್ನ ಅರಿಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾದಂತೆ ಕಾಣಿಸ್ತಾ ಇದೆ. ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವರು ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತಹ ಪೈಪೋಟಿ ಜೋರಿದೆ. ಮೊದಲೇ ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪೈಪೋಟಿ ನಡೆಸ್ತಾ ಇದ್ದಿದ್ದು ಗೊತ್ತಿದ್ದಿರುವಂತಹ ವಿಚಾರವೇ. ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಬಹುತೇಕ ಟಿಕೆಟ್ ಅಂತ ಹೇಳಿ ಗೊತ್ತಾಗ್ತಾ ಇದ್ದ ಹಾಗೆ ಉಳಿದ ಶಾಸಕರು ಈಗ ರೆಬಲ್ ಆಗಿದ್ದಾರೆ. ಅವರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾದಂತೆ ಕಾಣಿಸ್ತಾ ಇದೆ.